ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಯಾಕೆ ಇಷ್ಟು ದಿನ ವೀಡಿಯೋಸ್ ಪೋಸ್ಟ್ ಮಾಡಲಿಲ್ಲ ಅಂತಂದರೆ ನನಗೆ ತುಂಬ ಹುಷಾರಿರಲಿಲ್ಲ. ಈಗ ಒಂದು ವಾರದಿಂದ ಹುಷಾರಿರಲಿಲ್ಲ, ತಿರುಪತಿಗೆ ಹೋಗಿ ಬಂದ ಮೇಲಿಂದ. ಅದಕ್ಕೆ ತಿರುಪತಿ ತಿರುಮಲದು ವೀಡಿಯೋಸ್ ಎಲ್ಲ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ ನಾನು. ಒಂದು ವಾರದಿಂದ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಒಂಥರ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಾಡಲಿಲ್ಲ ಪೋಸ್ಟು. ಇವತ್ತು ಕೂತ್ಕೊಂಡಿದ್ದೀನಿ ಇದೆಲ್ಲ ಪೋಸ್ಟ್ ಮಾಡೋಕ್ಕೆ. ನೋಡಿ, ಇದು ವೆಂಗಮಾಂಬ ಅಂತ ಅನ್ನಪ್ರಸಾದ ಕೊಡ್ತಾರಲ್ವ ತಿರುಪತಿ ತಿರುಮಲದಲ್ಲಿ, ಬೆಟ್ಟದಲ್ಲಿ. ಆ ಇದಕ್ಕೆ ಹೋಗ್ತಾ ಇರೋದು. ಈಗ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಮೊದಲು ಸೀದಾ ಒಳಗೆ ಹೋಗ್ಬಿಡ್ತಾ ಇದ್ವಿ. ಇವಾಗ ಆ ಥರ ಮಾಡಿಲ್ಲ. ಮತ್ತೆ ಕ್ಯೂನಲ್ಲಿ ಅಲ್ಲೊಂದಷ್ಟು ಕ್ಯೂ, ಆ ಕ್ಯೂನಲ್ಲಿ ನಿಂತ್ಕೋಬೇಕು. ದರ್ಶನಕ್ಕೆ ಹೋಗಿ ಕಾಲೆಲ್ಲ ನೋವಿಸ್ಕೊಂಡು ಸಾಕಾಗಿ ಬಂದಿರ್ತೀವ, ಇಲ್ಲಿ ಬೇರೆ ಕ್ಯೂನಲ್ಲಿ ನಿಂತ್ಕೋಬೇಕು. ಅದನ್ನೇ ಮಾತಾಡ್ಕೊತಾ ಇದ್ವಿ ನಾನು ಅಲ್ಲಿದ್ದವರೆಲ್ಲರೂ. ಎಷ್ಟು ಕ್ಯೂ ಮಾಡಿಬಿಟ್ಟಿದ್ದಾರಪ್ಪ. ಅಲ್ಲಿ ಬೇರೆ ಕೂರಿಸಿದ್ರು ನಮಗೆ. ಅವತ್ತು ಆ್ಯಕ್ಚುಲಾಗಿ 4 ಗಂಟೆನೋ 5 ಗಂಟೆ ಆಗಿಬಿಟ್ಟಿದೆ ಸಾಯಂಕಾಲ. ಅಲ್ಲಿ ತನಕ ನಾವೇನೂ ತಿಂದಿಲ್ಲ. ಕಲ್ಯಾಣೋತ್ಸವಕ್ಕೆ ಕೊಟ್ಟಿದ್ವಿ. ಕಲ್ಯಾಣೋತ್ಸವದ್ದು ಬೇರೆ ಇತ್ತು ಅವತ್ತು. ಆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಹಾಗೆ ದರ್ಶನಕ್ಕೆ ಹೋಗ್ಬಿಟ್ಟಿದ್ವಿ. ದರ್ಶನದಿಂದ ಬಂದು ಮತ್ತೆ ಲಾಡುಗೆ ಹೋಗಿದ್ವಿ. ಲಾಡು ಹತ್ರ ಒಂದು 2.5 ಗಂಟೆ ಆಗೋಯ್ತು ನಮಗೆ ಅವತ್ತು. ತುಂಬ ಲಾಡು ಹತ್ರ ಭಾಳ ಪ್ರಾಬ್ಲಮ್ ಮಾಡಿಬಿಟ್ರು. ಕೌಂಟ್ರ್ ಕ್ಲೋಸು ಅಂದ್ಕೊಂಡು 3 ಕೌಂಟ್ರಲ್ಲೂ ಲಾಡು ಕೊಡಲಿಲ್ಲ. ಅದು ಕೌಂಟ್ರ್ ಹತ್ರಕ್ಕೆ ಹೋಗಿರ್ತೀವಿ, ಒಂದೊಂದು ಗಂಟೆ ನಿಂತ್ಕೊಂಡು ಕೌಂಟ್ರ್ ಹತ್ರಕ್ಕೆ ಹೋಗಿರ್ತೀವಿ, ಕೌಂಟ್ರ್ ಕ್ಲೋಸ್ ಅಂತಾರೆ. ಅದೊಂದು ನಾಟಕ ಕಲ್ತಿದ್ದಾರಲ್ಲಿ. ಎಲ್ಲ ದುಡ್ಡಿಗೆ ಮಾರ್ಕೊತಾ ಇದ್ದಾರೆ ಲಾಡುಗಳನ್ನ. ಹಿಂದ್ಗಡೆ ಬಾ, ಈ ತೆಲುಗು ಮಾತಾಡೋರು ಆಂಧ್ರದವ್ರು ಬಂದರೆ ಹಿಂದ್ಗಡೆ ಬಾ ಅನ್ನೋದು. ಅಲ್ಲಿ ನಾನು ಕಂಪ್ಯೂಟ್ರಲ್ಲಿ ಹಾಕಲ್ಲ, ಹಾಗೆ ಲಾಡು ಕೊಡ್ತೀನಿ ಅಂತ ನಮ್ಮ ಮುಂದೆನೇ ಸುಮಾರು 5-6 ಜನಕ್ಕೆ ಕೊಟ್ಟರು. ಆಮೇಲೆ ಜನ ಎಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿದ್ದವರೆಲ್ಲರೂ ತಮಿಳ್ನಾಡಿನವರು, ಆಂಧ್ರದವರು, ಮಹಾರಾಷ್ಟ್ರದವರೆಲ್ಲ ಬಂದಿದ್ದರು. ಅವರೆಲ್ಲರೂ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಈ ಥರ ಮಾಡ್ತೀರಾ ನೀವು, ಬಂದಿಲ್ಲಿ ಲಾಡು ಕೊಡಿ ಅಂತ.